ಯೇಸು ಕ್ರಿಸ್ತನ ಮಹಾಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತವನಾಗಿದ್ದೇನೆ. ಪ್ರೈಸ್ ದ ಲಾರ್ಡ್. ಶಾಲು. ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ. ಯೋಹಾನನು ಬರೆದ ಸುವಾರ್ತೆ 8ನೇ ಅಧ್ಯಾಯ 12ನೇ ವಚನ ಓದಿಕೊಂಡು ಸ್ವಲ್ಪತ್ತು ಧ್ಯಾನ ಮಾಡಿಕೊಳ್ಳೋಣ. ಯೇಸು ತಿರುಗಿ ಅವರ ಸಂಗಡ ಮಾತಾಡಲಾರಂಭಿಸಿ, ನಾನೇ ಲೋಕಕ್ಕೆ ಬೆಳಕು, ನನ್ನನ್ನು ಅನುಸರಿಸುವವನು ಕತ್ತಲೆಯಲ್ಲಿ ನಡೆಯದೆ ಜೀವ ಕೊಡುವ ಬೆಳಕನ್ನು ಹೊಂದಿದವನಾಗಿರುವನು ಎಂದು ಹೇಳಿದನು. ಕರ್ತನಲ್ಲಿ ಪ್ರೀತಿಯುಳ್ಳ ದೈವಜನರೇ, ವಾಕ್ಯದಲ್ಲಿ ನೋಡುವಾಗ ತಂದೆಯಾದ ದೇವರು ಯೇಸು ಕ್ರಿಸ್ತನು ಮತ್ತೆ ಮಾತನಾಡುವುದಕ್ಕೆ ಪ್ರಾರಂಭಿಸಿದನು ಎಂಬುದಾಗಿ ವಾಕ್ಯದಲ್ಲಿ ನೋಡುವಂತವರಾಗಿದ್ದೇವೆ. ಯಹೂದ್ಯ ಜನರೊಟ್ಟಿಗೆ ಮಾತನಾಡುತ್ತಾ ಇದ್ದಾನೆ. ನಾನೇ ಲೋಕಕ್ಕೆ ಬೆಳಕಾಗಿದ್ದೇನೆ, ನನ್ನನ್ನು ಅನುಸರಿಸುವವನು ಕತ್ತಲೆಯಲ್ಲಿ ಜೀವಿಸುವುದಿಲ್ಲ, ಬೆಳಕಾಗಿ ಜೀವಿಸುತ್ತಾನೆ ಎಂಬುದಾಗಿ ತಂದೆಯಾದ ದೇವರು ಯೇಸು ಕ್ರಿಸ್ತನು ಹೇಳುತ್ತಾ ಇದ್ದಾನೆ. ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ? ತಂದೆಯಾದ ದೇವರು ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬೆಳಕಾಗಿದ್ದಾನೆ. ಆತನ ಮಕ್ಕಳಾದಂತ ನಾವು ಬೆಳಕಿನಲ್ಲಿ ಜೀವಿಸ್ತಾ ಇದ್ದೇವಾ? ತಂದೆಯಾದ ದೇವರು ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬೆಳಕಾಗಿ ಬಂದಿದ್ದಾನೆ. ಆ ಒಂದು ಬೆಳಕು ನಮ್ಮಲ್ಲಿ ಪ್ರಕಾಶಗೊಳ್ಳುತ್ತಾ ಇದೆನಾ? ಈ ಲೋಕದಲ್ಲಿ ನಾವು ಜೀವಿಸುವಾಗ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ? ಬೆಳಕಿನ ಜೀವಿತವನ್ನು ಜೀವಿಸ್ತಾ ಇದ್ದೇವಾ? ಕತ್ತಲೆಯ ಜೀವಿತವನ್ನು ನಾವು ಜೀವಿಸ್ತಾ ಇದ್ದೇವಾ? ಈ ಒಂದು ದಿನದಲ್ಲಿ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿ ನೋಡಿಕೊಳ್ಳೋಣ. ಯಾಕೆ ಎಂಬುದಾಗಿ ನೋಡುವಾಗ, ಬೆಳಕಿನ ಜೀವಿತವನ್ನು ಜೀವಿಸುವಾಗ ನಾವು ಯಾವಾಗಲೂ ಸತ್ಯವಂತರಾಗಿ ಜೀವಿಸುತ್ತೇವೆ, ನ್ಯಾಯವಾಗಿ ಜೀವಿಸುತ್ತೇವೆ ಮತ್ತು ನಾವು ಪರಿಶುದ್ಧರಾಗಿ ಜೀವಿಸುತ್ತೇವೆ. ನಾವು ಯಾವಾಗಲೂ ಶಾಂತಿ, ಸಮಾಧಾನ, ಪ್ರೀತಿ, ಅನ್ಯೋನ್ಯತೆ, ಕರುಣೆ, ದಯೆ, ಉಪಕಾರ, ಅನೇಕ ಜನರಿಗೆ ಆಶ್ರಯವಾಗಿ ನಾವು ಈ ಲೋಕದಲ್ಲಿ ಜೀವಿಸುವಂತವರಾಗಿದ್ದೇವೆ. ಅದೇ ನಾವು ಕತ್ತಲೆಯಲ್ಲಿ ಜೀವಿಸುವಾಗ, ಕತ್ತಲೆ ಜೀವಿತವನ್ನು ನೋಡುವಾಗ ಅದು ಪಾಪದ ಜೀವಿತ, ನಾಶನದ ಮಾರ್ಗ. ಈ ಲೋಕದಲ್ಲಿ ಅನೇಕ ಬಂಧನಗಳಲ್ಲಿ ಸಿಕ್ಕಾಕಿಕೊಂಡು ಜೀವಿಸುವಂತ ಜೀವನ, ಕಷ್ಟ, ದುಃಖ, ವೇದನೆ, ಅನೇಕ ಗೋಳಾಟಗಳು ಕತ್ತಲೆ ಜೀವಿತದಲ್ಲಿ ಇರುವಂತದ್ದಾಗಿದೆ. ನಾವುಗಳು ಈ ಒಂದು ದಿನದಲ್ಲಿ ಯಾವ ಜೀವಿತವನ್ನು ಜೀವಿಸ್ತಾ ಇದ್ದೇವೆ? ಬೆಳಕಿನ ಜೀವಿತವನ್ನು ಜೀವಿಸ್ತಾ ಇದ್ದೇವಾ? ಕತ್ತಲೆಯ ಜೀವಿತವನ್ನು ಜೀವಿಸ್ತಾ ಇದ್ದೇವಾ? ನಮ್ಮನ್ನೇ ನಾವು ಪರೀಕ್ಷೆ ಮಾಡಿ ನೋಡಿಕೊಳ್ಳೋಣ. ತಂದೆಯಾದ ದೇವರು ಯೇಸು ಕ್ರಿಸ್ತನು ಯಹೂದ್ಯರಿಗೆ ಹೇಳುತ್ತಾ ಇದ್ದಾನೆ, ನನ್ನನ್ನು ಅನುಸರಿಸಿ ನಡೆಯುವವರು ಕತ್ತಲೆಯಲ್ಲಿ ಜೀವಿಸುವುದಿಲ್ಲ, ಬೆಳಕಿನ ಒಂದು ಜೀವ ಹೊಂದಿಕೊಂಡು ಜೀವಿಸುತ್ತಾರೆ ಎಂಬುದಾಗಿ ಹೇಳುತ್ತಾ ಇದ್ದಾನೆ. ನಾವುಗಳು ಈ ಒಂದು ದಿನದಲ್ಲಿ ಸತ್ಯವೇದವನ್ನು ಓದುತ್ತೇವೆ. ತಂದೆಯಾದ ದೇವರು ಯೇಸು ಕ್ರಿಸ್ತನ ಎಲ್ಲ ಆಜ್ಞೆಗಳನ್ನು ನಾವು ಕೈಕೊಂಡು ನಡೆಯುತ್ತೇವೆ. ನಡೆಯುವಾಗ ನಾವು ಬೆಳಕಿನ ಜೀವಿತವನ್ನು ಜೀವಿಸುವಂತವರಾಗಿದ್ದೇವೆ. ನಾವು ಸತ್ಯವೇದ ಓದುವುದಿಲ್ಲ, ತಂದೆಯಾದ ದೇವರ ಯೇಸು ಕ್ರಿಸ್ತನ ಆಜ್ಞೆಗಳನ್ನು ನಾವು ಕೈಕೊಂಡು ನಡೀತಾ ಇಲ್ಲ ಎಂಬುದಾಗಿ ನೋಡುವಾಗ ನಾವು ಕತ್ತಲೆಯ ಜೀವಿತವನ್ನು ಜೀವಿಸುವಂತವರಾಗಿದ್ದೇವೆ. ತಂದೆಯಾದ ದೇವರು ಯೇಸು ಕ್ರಿಸ್ತನು ಈ ಲೋಕಕ್ಕೆ ಯಾವ ರೀತಿಯಾಗಿ ಬೆಳಕು ಆಗಿ ಬಂದನೋ ಮತ್ತು ಆ ಬೆಳಕು ಜೀವಕರವಾದ ಬೆಳಕಾಗಿ ಇತ್ತು ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ. ನಾವುಗಳು ಕೂಡ ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಜೀವಿಸುವಾಗ ನಾವು ಈ ಲೋಕದಲ್ಲಿ ಪ್ರಕಾಶವುಳ್ಳವರಾಗಿ ಜೀವಿಸಬೇಕು. ನಮ್ಮನ್ನು ಅನೇಕ ಜನರು ನೋಡುವಾಗ ಒಳ್ಳೆಯವನು, ಈತನು ಪರಿಶುದ್ಧನು, ಈತನು ಯಾವ ತಪ್ಪು ಮಾಡದವನಾಗಿದ್ದಾನೆ ಎಂಬುದಾಗಿ ಅನೇಕ ಜನರು ನಮ್ಮ ವಿಷಯವಾಗಿ ಅವರು ನೋಡಿ ತಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ಈ ಲೋಕದ ಜನರು ಜೀವಿಸುವಂತವರಾಗಬೇಕು. ನಾವು ಈ ಒಂದು ದಿನದಲ್ಲಿ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ? ಈ ಲೋಕದಲ್ಲಿ ಬೆಳಕಿನ ಜೀವಿತವನ್ನು ನಾವು ಜೀವಿಸ್ತಾ ಇದ್ದೇವಾ? ನಮ್ಮನ್ನು ಅನೇಕ ಜನರು ನೋಡುವಾಗ ನಾವು ಅನೇಕ ಜನರಿಗೆ ಮಾದರಿಯ ಮಕ್ಕಳಾಗಿ ಲೋಕದಲ್ಲಿ ನಾವು ಜೀವಿಸ್ತಾ ಇದ್ದೇವಾ? ಈ ಒಂದು ದಿನದಲ್ಲಿ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿ ನೋಡಿಕೊಳ್ಳೋಣ. ಯಾಕೆ ಎಂಬುದಾಗಿ ನೋಡುವಾಗ ತಂದೆಯಾದ ದೇವರು ಯೇಸು ಕ್ರಿಸ್ತನು ಬೆಳಕಾಗಿ ಇದ್ದನು ಮತ್ತು ಆ ಬೆಳಕು ಜೀವವಾಗಿತ್ತು ಎಂಬುದಾಗಿ ನೋಡ್ತಾ ಇದ್ದೇವೆ. ನಾವುಗಳು ಕೂಡ ಈ ಲೋಕದಲ್ಲಿ ಬೆಳಕಾಗಿ ಜೀವಿಸುವಾಗ ನಾವುಗಳು ಕೂಡ ಆ ಬೆಳಕಿನಿಂದ ನಾವು ಜೀವವನ್ನು ಹೊಂದಿಕೊಂಡವರಾಗಿ ಜೀವಿಸುವಂತವರಾಗಿದ್ದೇವೆ.
ಮತ್ತು ಪರಲೋಕ ರಾಜ್ಯದಲ್ಲಿ ನಾವು ಈ ಲೋಕದಲ್ಲಿ ಬೆಳಕಿನ ಮಕ್ಕಳಾಗಿ ಜೀವಿಸುವಾಗ ಪರಲೋಕ ರಾಜ್ಯದಲ್ಲಿ ತಂದೆಯಾದ ದೇವರು ಯೇಸು ಕ್ರಿಸ್ತನು ಎರಡನೇ ಬರುವಾಗ ಆತನು ನಮ್ಮನ್ನು ಕರೆದುಕೊಂಡು ಹೋಗುತ್ತಾನೆ. ನಾವು ಬೆಳಕಿನ ಜೀವಿತವನ್ನು ಜೀವಿಸುವಾಗ, ಆತನನ್ನು ಅನುಸರಿಸಿ ನಾವು ನಡೆಯುವಾಗ ತಂದೆಯಾದ ದೇವರು ಯೇಸು ಕ್ರಿಸ್ತನು ಎರಡನೇ ಬರುತ್ತಾನೆ. ನನ್ನ ಮಗನು, ನನ್ನ ಮಗಳು, ನನ್ನ ಜನಾಂಗ ಎಂಬುದಾಗಿ ನಮ್ಮನ್ನು ಕರೆದುಕೊಂಡು ಹೋಗುತ್ತಾನೆ. ಈ ಒಂದು ದಿನದಲ್ಲಿ ನಾವು ಈ ಲೋಕದಲ್ಲಿ ಯಾವ ಜೀವಿತ ಜೀವಿಸ್ತಾ ಇದ್ದೇವೆ? ನಾಶನದ ಜೀವಿತವನ್ನು ನಾವು ಜೀವಿಸ್ತಾ ಇದ್ದೇವಾ? ಪರಿಶುದ್ಧವಾದ ಜೀವಿತವನ್ನು ನಾವು ಜೀವಿಸ್ತಾ ಇದ್ದೇವಾ? ನಾವು ಕತ್ತಲೆಯ ಜೀವಿತವನ್ನು ಜೀವಿಸ್ತಾ ಇದ್ದೇವೆ ಎಂಬುದಾಗಿ ನೋಡುವಾಗ ಈ ಒಂದು ಸುಂದರ ಸಮಯವಾಗಿದೆ. ನಮ್ಮನ್ನೇ ನಾವು ಸರಿಪಡಿಸಿಕೊಂಡು ಬೆಳಕಿನ ಜೀವಿತವನ್ನು ಜೀವಿಸುವಂತವರಾಗೋಣ. ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮೀಯ ಬಗ್ಗೆಗೆ ಆಶೀರ್ವದಿಸಲಿ. ಆಮೇನ್.